ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ನಾನು ತೋರಿಸ್ತಾ ಇರೋದು ರಾಗಿ ಉಪ್ಪಿಟ್ಟು ಮಾಡೋಕ್ಕೋಗಿ ರಾಗಿ ಹಿಟ್ಟು ಮಾಡಿರೋದು. ಅದಕ್ಕೆ ನಾನು ತಮ್ನೇಲಲ್ಲಿ ಏನು ಹಾಕಿದ್ದೀನಿ ಅಂದರೆ ಮಾಡಬಾರ್ದು ಮಾಡಿದರೆ ಆಗಬಾರ್ದೇ ಆಗೋದು ಅಂತ ನಾನು ತಮ್ನೇಲಲ್ಲಿ ಕೊಟ್ಟಿದ್ದೀನಿ. ಯಾಕೆ ಹಂಗಾಯಿತು ಅಂತಂದರೆ ರಾಗಿ ಶಾವಿಗೆ ಮಾಡಬೇಕಂತೇಳಿ ಪ್ಯಾಕೆಟ್ ಹೊಡೆದು ರಾಗಿ ಶಾವಿಗೆ ಮಾಡೋಕ್ಕೆ ಹೋದರೆ ಅದು ಸಣ್ಣ ತಪ್ಪಿನಿಂದಾಗಿ ಅದೇನಾಗ್ಬಿಡ್ತು, ಅದು ಶಾವಿಗೆ ಬರಲಿಲ್ಲ, ರಾಗಿ ಹಿಟ್ಟಾಗೋಗ್ಬಿಡ್ತದು. ಅದನ್ನು ವೇಸ್ಟ್ ಮಾಡಬಾರ್ದು, ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ಏನು ಐಡಿಯಾ ಮಾಡಿದೆ ಅಂದರೆ ಐಡಿಯಾ ಮಾಡಿದೆ ಅನ್ನೋದಕ್ಕಿಂತ ಅಮ್ಮ ಹೇಳಿದ್ದು ಉಪಾಯ ಇದು. ನಾನು ಏನು ಮಾಡಿದೆ ಅಂದರೆ ಅದೇನು ಎಲ್ಲ ಕರಗಿ ಹಿಟ್ಟಾಗೋಗ್ಬಿಡ್ತಲ್ಲ ಅದು ರಾಗಿ ಶಾವಿಗೆ, ಅದು ಹೆಂಗಿದ್ರು ಒಗ್ಗರಣೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇ ಇತ್ತು ಅದು ಉಪ್ಪಿಟ್ಟು ಥರ. ಅದಕ್ಕೆ ನಾನು ಏನು ಮಾಡಿದೆ, ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಅರ್ಧ ಕಪ್ಪು ಹಸಿ ಕಡಲೆ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕಿ ಇನ್ನೂ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿ ಅದನ್ನು ರೊಟ್ಟಿ ಹಿಟ್ಟಿನ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇಟ್ಟೆ. 10 ನಿಮಿಷ ಇಟ್ಟು ಅದೆಲ್ಲ ಚೆನ್ನಾಗಿ ಎಲ್ಲ ಹಿಟ್ಟು ನೆಂದು ಎಲ್ಲ ಮಿಕ್ಸ್ ಆಗಿರುತ್ತಲ್ಲ. ಆಮೇಲೆ ನಾನು ರಾಗಿ ತಾಲಿಪಟ್ಟನ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಾನು 2 ಫಾಯಿಲ್ ಶೀಟ್ನ ಕಟ್ ಮಾಡ್ಕೊಂಡಿನಿ. ಆಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ, ನಾನು ಕಲಿಸ್ಕೊಂಡಿರೋಂಥ ಇಟ್ಕೊಂಡಿನಿ. ಆಮೇಲೆ ನಾವು ಒಲೆ ಮೇಲೆ ಹಂಚಿಟ್ಟಿನಲ್ಲ, ಅದು ಹಂಚು ಮೀಡಿಯಮ್ ಉರಿನೇ ಇಟ್ಕೋಬೇಕು. ಅದಕ್ಕೆ ಉಂಡೆ ಮಾಡ್ಕೊಂಡು ಒಂದೊಂದು ರಾಗಿ ಫಾಯಿಲ್ ಮೇಲೆ ಇಟ್ಟು ಎಣ್ಣೆ ಹಚ್ಚಿದ್ರೇ ಅದು ಚೆನ್ನಾಗಿ ಬರೋದು. ಹಚ್ಚಿ ನಾನು ನೋಡಿ ಹೇಗೆ ತಟ್ತಾಯಿದ್ದೀನಿ, ಆ ಥರ ತಟ್ತಾ ಅಗಲ ಮಾಡ್ಕೋಬೇಕು. ಅದನ್ನ ಹಂಚೇನು ನಾನು ಹಿಂಗೆ ಸರಿಸ್ತಾ ಇದ್ದೀನಲ್ಲ, ಅದು ತೆಳ್ಳಗೆ ಬಂದಿರುತ್ತೆ. ಅದೇನಾದರೂ ಬಂತು ಅದನ್ನ ಸರಿ ಮಾಡಲಿಲ್ಲ ನಾವು ಹಂಚು ಅಂತಂದರೆ ಅದೇನಾಗ್ಬಿಡುತ್ತೆ, ಅಲ್ಲಿ ನೋಡ್ರಿ ಹಂಚ ಮೇಲೆ ನಾನು ಆ ಫೈಲಿಂದ ತೆಗಿತಾ ಇದ್ದೀನಲ್ಲ, ಅದು ಅಂಟ್ಕೊಂಡು ಬಂದುಬಿಡ್ತೈತೆ. ಅದು ಆಮೇಲೆ ಹಂಚಿಗೆ ಚೆನ್ನಾಗಿ ಇದಾಗಲ್ಲ. ಅದಕ್ಕೆ ನಾನು ಫೈಲನ್ನ ಎಣ್ಣೆ ಹಾಕಿ ಚೆನ್ನಾಗಿ ಹಂಚನೆಲ್ಲ ಸರಿ ಮಾಡಿಕೊಂಡು ಹಾಕೋದು. ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು, ಚೆನ್ನಾಗಿ ಆಗ್ತದೆ ಅದು. ಎಣ್ಣೆನ ಜಾಸ್ತಿ ಬಳಸ್ಬೇಕು. ಏನು ಎಣ್ಣೆ ಜಾಸ್ತಿ ಬಳಸೋದು ಅಂತ ಅಂದ್ಕೊಂಡ್ರೆ, ಎಣ್ಣೆ ಏನಿಲ್ಲ, ಅದು ಕೊಬ್ಬರಿ ಎಣ್ಣೆ. ನಾವೇ ಕೊಬ್ಬರಿನ ಫ್ಯಾಕ್ಟ್ರಿಯಿಂದ ಒಳ್ಳೆ ಕೊಬ್ಬರಿ ಎಣ್ಣೆನ ತರಿಸಿರೋದು. ಅದು ನಮ್ಮ ಯಜಮಾನ್ ಫ್ರೆಂಡ್ ತಂದು ಕೊಟ್ಟರು ಅದು ಎಣ್ಣೆ. ಅದಕ್ಕೆ ಜಾಸ್ತಿ ಬಳಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಕೊಬ್ಬರಿ ಎಣ್ಣೆ ಅಲ್ವಾ. ಈಗ ಒಂದು ರೊಟ್ಟಿ ತಾಲಿಪಟ್ಟು ಹಂಚಿನ ಮೇಲಿದೆ, ಒಂದು ಆಗಲೇ ತಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಹಂಚಿನ ಮೇಲಿರೋ ರೊಟ್ಟಿ ಬೇಯೋಷ್ಟೊತ್ತಿಗೆ ಮತ್ತೆ ಒಂದು ಉಂಡೆ ಥರ ಮಾಡಿಕೊಂಡು ಅದನ್ನು ಇವಾಗ ಕೈಯಲ್ಲೇ ನಾನು ಚೆನ್ನಾಗಿ ಅಗಲ ಮಾಡ್ತೀನಿ. ಅದನ್ನು ಮಾಡಿ ಅದು ಈಗ ಎಕ್ಸ್ಟ್ರಾ ಒಂದು ಫೈಲ್ ಉಳಿದೈತಲ್ಲ ಆ ಕಡೆ, ಅದ್ರ ಮೇಲೆ ನಾನು ಅದನ್ನು ಹಾಕ್ತೀನಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದಾದ ತಕ್ಷಣ ಒಂದಾದ ತಕ್ಷಣ ಒಂದು ಈ ಥರ ಹೆಂಚು ಖಾಲಿ ಬಿಡ್ದಂಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು. ಬೇಗ ಆಗ್ತಾವೆ. ನಿಜ ಹೇಳ್ತೀನಿ ವೀಕ್ಷಕರೇ, ತಾಲಿಪಟ್ಟು ಮಾತ್ರ ತುಂಬ ಚೆನ್ನಾಗಾಗಿತ್ತು. ಮೊದಲು ಮಾಡಿ ಹಾಕಿದ್ದೆ, ಆಗಲೇ ನಮ್ಮ ಆಯುಷು, ನನ್ನ ಮಗಳು, ಮಗ, ಅಮ್ಮ ಎಲ್ಲ ಊಟ ಮಾಡ್ತಿದ್ರು. ಆ ಕಡೆ ಇಟ್ಕೊಂಡಿನಲ್ಲ ನಾನು ಇನ್ನೊಂದು ಒಲೆ ಮೇಲೆ, ಅದನ್ನು ನಾವು ಜಿಬಿಲಿ ಅಂತೀವಿ. ಜಿಬಿಲಿ ಅಂದರೆ ಇದು ಫ್ಲ್ಯಾಟ್ ಇರುತ್ತಿದ್ದು, ಕೆರಿಸಿ ಅಂತ ಕೂಡ ಅಂತೀವಿ ನಾವು ಆಡು ಭಾಷೆಯಲ್ಲಿ. ಕೆರಿಸಿ ಅಂತಂದರೆ ರೊಟ್ಟಿ ಕೆರಿಸಿ ಅಂತ ಹೇಳ್ತೀವಿ. ಅದು ಡಬ್ರಿಗತೆ ಬರ್ತೈತೆ ಅದು. ಇದನ್ನು ಜಿಬಿಲಿ ಅಂತ ಕರೀತಾರೆ. ಒಂದೊಂದು ಕಡೆ ಒಂದೊಂದು ಹೆಸರು ಅಲ್ವಾ. ಈಗ ನೋಡಿ, ನಾನು ತಟ್ಕೊಂಡಿದ್ದನ್ನು ಫಾಯಿಲ್ ಪೇಪರು ಅಡ್ಡ ಬರ್ದಂಗೆ ಹಂಚನ್ನೆಲ್ಲ ಹಿಂದೆ ಮಾಡಿ ಅದನ್ನ ರೊಟ್ಟಿ ಒಲೆ ಮೇಲೆ ಹಾಕ್ತಾಯಿದ್ದೀನಿ. ಈಗ ಅದು ಬೇಯೋಷ್ಟೊತ್ತಿಗೆ ಇದನ್ನು ರೆಡಿ ಮಾಡ್ಕೊತೀನಿ. ಹೀಗೆ ಒಂದೊಂದನೇ ಮಾಡ್ತಾ ಹೋಗ್ತೀನಿ ನಾನು. ಈ ಎಲ್ಲ ರೊಟ್ಟಿ ಮಾಡಿ ಮುಗಿಸೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ನಾನೀಗ ಒಂದು ವಿಡಿಯೋ ಹಾಕ್ತೀನಿ. ಏನಂದರೆ, ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು. ಊಟಕ್ಕೆ ಬರುವಾಗ ಹಲಸಿನಣ್ಣು ತಂದು ಕೊಟ್ಟಿದ್ರು. ಅದನ್ನು ಹಾಕ್ತೀನಿ ನೋಡಿ ಇವಾಗ ಕ್ಲಿಪ್ಪು.
ಎಣ್ಣೆ ಚಿಕ್ಕೀಗ ಹಂಗೆ ಬೇಡ. ಇದು ನೋಡ್ಬೋ ಅಂತ ಹೆಂಗ್ ಇಲ್ಲಿ ಬಾ ಅಂದ್ರೆ ಅದಕ್ಕಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಅದು ರಬ್ಬಾಜಿ ಸುಲ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು. ಐಶು ತಿಂತಾ ಇದ್ಲು, ನನ್ನ ಮಗ ಆಟ ಮಾಡ್ತಾ ಇದ್ದ. ಕರೆದೆ ಎಲ್ಲ ತಿನ್ನಿಸಿ ಅವರು ಊಟ ಮಾಡ್ಕೊಂಡು ಡ್ಯೂಟಿಗೆ ಹೊರಟೋದ್ರು. ಈಗ ನೋಡಿ ರೊಟ್ಟಿ ಎಲ್ಲ ಮುಗಿತಾ ಬಂತು. ಆ ಕಡೆ ಮಾಡಿ ಹಾಕಿದಂಗೆಲ್ಲ ನೋಡಿ ನನ್ನ ಮಗಳು ಒಂದು ರೊಟ್ಟಿ ತೊಗೊಂಡು ಹೋದ್ಲು. ಮಾಡ್ದಂಗೆಲ್ಲ ತೊಗೊಂಡೋಗಿ ತಿಂತಾಯಿದ್ರು. ಇಷ್ಟೊತ್ತು ನಾನು ಯಾವ ರೀತಿ ಮಾಡಿದ್ನಲ್ಲ, ಹಿಟ್ಟು ಮುಗಿಯೋವರೆಗೂ ಅದೇ ರೀತಿ ಪ್ರೊಸೆಸ್ಸಲ್ಲಿ ಮಾಡಿಕೊಂಡು ಎಲ್ಲ ಹಿಟ್ಟೆಲ್ಲ ಖಾಲಿ ಆಯಿತು. ಮಾಡಿದ ರಾಗಿ ರೊಟ್ಟಿ ಎಲ್ಲೋ ಇತ್ತು ಕೇಳಬೇಡಿ. ರಾಗಿ ತಾಲಿಪೆಟ್ಟು ಅಥವಾ ರಾಗಿ ರೊಟ್ಟಿ, ರಾಗಿ ರೊಟ್ಟಿ ಸ್ವಲ್ಪ ಪ್ಲೇನಾಗಿರುತ್ತೆ. ತಾಲಿಪೆಟ್ಟು ಅಂದರೆ ಎಲ್ಲನೂ ಉಪ್ಪು ಖಾರ ಸೊಪ್ಪು ಇದನ್ನೆಲ್ಲ ಹಾಕಿ ಮಾಡ್ತೀವಲ್ವ, ತಾಲಿಪೆಟ್ಟು. ಮತ್ತು ಮಾಡೋಕ್ಕೆ ಹಿಟ್ಟೆಲ್ಲಿದೆ ಅಂದರೆ ಎಲ್ಲ ತೊಗೊಂಡು ಊಟ ಮಾಡ್ತಾಯಿದ್ರು. ಈಗ ನಂದು ಮಾಡೋದೆಲ್ಲ ಮುಗೀತು, ಇನ್ನು ಲಾಸ್ಟ್ ಒಂದೆರಡು ಇದೆ. ಈಗ ಲಾಸ್ಟ್ ಒಂದು ರೊಟ್ಟಿ ಉಳಿದಿದೆ, ಅದನ್ನು ಮಾಡಿ ಮುಗಿಸ್ಬಿಟ್ರೆ ತಾಲಿಪೆಟ್ಟು ಮಾಡೋದೆಲ್ಲ ಮುಗ್ದೋಗುತ್ತೆ. ಒಂದು ತಟ್ಟಿ ಅಗಲ ಮಾಡಿಕೊಂಡು ಬೇಯಿಸ್ಕೊಂಡು ಊಟ ಮಾಡೋದೇ ಇನ್ನು ಲಾಸ್ಟ್ ಎಲ್ಲ ಹಿಟ್ಟೆಲ್ಲ ಖಾಲಿ ಆಯಿತು. ಇನ್ನು ಕೊನೆಗೊಂದು ಉಳಿದಿರೋದು ರೊಟ್ಟಿ, ಅದನ್ನು ಮಾಡಿಬಿಟ್ರೆ ಆಯಿತು. ಈಗ ನಾನು ಇಷ್ಟೊಂದು ರೊಟ್ಟಿ ತರ್ತಾ ಇದ್ನಲ್ಲ, ಕಲ್ಲು ನೋಡ್ರಿ, ಅದು ಗ್ರಾನೈಟ್ ಚಪಾತಿ ಮಣಿ. ಅದು ಹಿಂಗೆ ರೋಡ್ ಸೈಡಲ್ಲಿ ಮಾರ್ತಾಯಿದ್ರು, ಗ್ರೀನ್ ಕಲರ್ ಗ್ರಾನೈಟ್. ಅದು ನೋಡಿ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ, ಮತ್ತು ಅದ್ರದ್ದು ತಿಕ್ನೆಸ್ ದಪ್ಪ ತುಂಬ ಚೆನ್ನಾಗಿದ್ದಿತ್ತು. ಅದನ್ನೊಂದು ಮತ್ತು ಅದೇ ಕಲ್ಲಿದ್ದು ಪುಟಾಣಿ ಒಂದು ಪುಟಾಣಿ ಒಂದು ಇದನ್ನು 2 ಜೋಡಿನ ತೊಗೊಂಬಂದೆ ನಾನು ಮಾರ್ಕೆಟಲ್ಲಿ. ತೋರಿಸ್ತೀನಿ ಇರ್ರಿ, ಅದು ನೋಡಿರಿ, ಅಷ್ಟು ಸಾಫ್ಟ್, ಅಷ್ಟು ಚಂದ ಇದು ಮಾಡಿದ್ರು ನೋಡ್ರಿ. ಹಿಂಗೆ ನೋಡ್ರಿ, ಅಷ್ಟು ದಪ್ಪ ಐತಿ, ಎತ್ತಕ್ಕೆ ಆಗಲ್ಲ ಗೊತ್ತಾ, ಸೂಕ್ಷ್ಮವಾಗಿ ಇಟ್ಕೊಳಕ್ಕಾಗಲ್ಲ, ಗಟ್ಟಿಯಾಗಿ ಇಟ್ಕೋಬೇಕು ಅದನ್ನು. ಈ ರೊಟ್ಟಿನೂ ಮುಗೀತು ಅಂದರೆ ತಾಲಿಪೆಟ್ಟು ಮಾಡೋ ಕೆಲಸ ಮುಗೀತು ಅಂತ. ಓಕೆ ನೋಡಿ ವೀಕ್ಷಕರೇ, ಸುಮ್ಮನೆ ಅಡುಗೆ ಮಾಡೋದು ಸಣ್ಣ ತಪ್ಪಾಯ್ತು ಅಂತೇಳಿ ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಒಂದು ಉಪಾಯ ಮಾಡಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ, ಕಲರು, ಟೇಸ್ಟು, ಪರಿಮಳ ತುಂಬ ಚೆನ್ನಾಗಿತ್ತು. ವೀಕ್ಷಕರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ರಾಗಿ ತಾಲಿಪೆಟ್ಟು ರೆಡಿ ಆಗಿತ್ತಾ, ಅದ್ರ ಮೇಲೆ ಚೆಂದಾಗಿ ತುಪ್ಪ ಹಚ್ಚಿ ಒಂದ್ರ ಮೇಲೆ ಒಂದು ರಾಗಿ ರೊಟ್ಟಿ ಇಟ್ಬಿಡೋದ್ರಿ. ಇಟ್ಟು ಶೇಂಗಾ ಪುಡಿ ಹಾಕ್ಕೊಂಡು ಇನ್ನು ಹೊಟ್ಟೆ ತುಂಬ ಊಟ ಮಾಡೋದು. ನಿಮಗೂ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ. ನಮಸ್ಕಾರ.